ಅತ್ಯಂತ ದುರ್ದೈವ ಸಂಗತಿ. ಅಲ್ಲ, ಅದನ್ನು ಇಂಡಿಗೋದ ಬಗ್ಗೆ ಇವತ್ತೆಲ್ಲೋ ಒಂದು ಯಾರ್ದೋ ಸ್ಟೇಟ್ಮೆಂಟು ನೋಡಿದ್ದು ನಾನು. ತರಾತುರಿಯಲ್ಲಿ ಒಂದು ಯಾವುದೋ ಪತ್ರಿಕೆಯ ಸಂಪಾದಕೀಯ ಕಾಣ್ತದೆ. ತರಾತುರಿಯಲ್ಲಿ ತರಾತುರಿಯಲ್ಲಿ ಆಗಿಲ್ಲ, ಭಾಳ ದಿವಸ ತಾಯಿಗೆ ಆ ಏರ್ಲೈನ್ದವರು ಅವರು ಅಪಾಯಿಂಟ್ಮೆಂಟ್ ಮಾಡಿಕೊಂಡು ಏನು ತಯಾರಿ ಮಾಡ್ಕೋಬೇಕಾಗಿತ್ತು ಮಾಡ್ಕೊಂಡಿಲ್ಲ. DGCA ಒಂದು ರೆಗ್ಯುಲೇಟರಿ ಅಥಾರಿಟಿ, ಹಾಗಾಗಿ DGCAದವರು ಅಂಡರ್ ಸಿವಿಲ್ ಏವಿಯೇಷನ್ ಮಿನಿಸ್ಟ್ರಿ ಅದನ್ನು ಹ್ಯಾಂಡಲ್ ಮಾಡಿ ಎಲ್ಲ ರೀತಿಯಾದಂಥ ಗೈಡೆನ್ಸು ಮತ್ತು ಅದಕ್ಕೆ ಡೈರೆಕ್ಷನ್ಸು ಇಶ್ಯೂ ಮಾಡಿದ್ದಾರೆ. 100% ರಿಫಂಡ್ ಮಾಡಬೇಕು ಅನ್ನೋದನ್ನು ಹೇಳಿದ್ದಾರೆ. ಯಾವುದೇ ರೀತಿ ಕ್ಯಾನ್ಸಲೇಷನ್ ಚಾರ್ಜು ಅವು, ಯಾಕಂದರೆ ಅವರು ತಪ್ಪಿನಿಂದ ಆಗಿರೋದು. ಸೊ ಅದನ್ನು ಸಿವಿಲ್ ಏವಿಯೇಷನ್ ಮಿನಿಸ್ಟ್ರು ಪರ್ಸ್ನಲಿ ಅವರೇ ಅಲ್ಲಿ ಕೂತ್ಕೊಂಡು ಹ್ಯಾಂಡಲ್ ಮಾಡ್ತಾ ಇದ್ದಾರೆ. ಹಾಗಾಗಿ ಒಂದೊಂದು ಸರ್ತಿ ಈ ರೀತಿಯ ದುರ್ದೈವದಿಂದ ಕ್ರೈಸಿಸ್ಗಳಾಗ್ತವೆ. ಆದರೆ ಅದನ್ನು ನಿರ್ವಹಣೆಯಲ್ಲಿ ಡಿಪಾರ್ಟ್ಮೆಂಟು ಮಿನಿಸ್ಟ್ರು ಭಾಳ ಒಂದು ಪ್ರಯತ್ನಪೂರ್ವಕವಾಗಿ ಮಾಡ್ತಾ ಇದ್ದಾರೆ. ಸರ್, ಈಗ ಬಂಗಾಳದಲ್ಲೇನು ಬಾಬ್ರಿ ಮಸೀದಿ ಮಾದರಿಯಲ್ಲಿ ಒಂದು ಇದನ್ನು ಕಟ್ಟಲಿಕ್ಕೆ ಅದೊಂದು ದೊಡ್ಡ ವಿವರ. ಇದು ಮಮತಾ ಬ್ಯಾನರ್ಜಿ ಅವರ ಒಂದು ಬೆಂಬಲ ಇಲ್ಲದ ಆಗಲಿಕ್ಕೆ ಸಾಧ್ಯ ಇಲ್ಲ. ಸುಮ್ಮನೆ ಅವ್ರನ್ನ ಸಸ್ಪೆಂಡ್ ಮಾಡು ನಾಟಕ ಮಾಡ್ಯಾರ. ಇದು ಅವ್ರ ಬೆಂಬಲ ಇಲ್ಲದ ಆಗಲಿಕ್ಕೆ ಸಾಧ್ಯ ಇಲ್ಲ. ತುಷ್ಟೀಕರಣದ ಪರಾಕಾಷ್ಠೆ ಇದು. ಬಾಬ್ರಿ ಮಸೀದ್ಗೂ ಬಂಗಾಲಕ್ಕೂ ಏನು ಸಂಬಂಧ? ಹಾಗಾಗಿ ಒಂದು ಕಾಲದಲ್ಲಿ ಬಂಗಾಲ ದೇಶದ ಒಟ್ಟು ಪ್ರೊಡಕ್ಷನ್ದಲ್ಲಿ, ದೇಶದ ಒಟ್ಟು GDPಯಲ್ಲಿ ಬಂಗಾಳದ 26-27% ಇರ್ತಿತ್ತು. ಅದು ಕ್ರಮೇಣ ಈಗ 3% ಇಲ್ಲ. ಟೋಟಲ್ ಸಿಸ್ಟಮ್ ಕೊಲ್ಯಾಪ್ಸ್ ಆಗ್ಯದ ಬಂಗಾಲದೊಳಗೆ. ಮಮತಾ ಬ್ಯಾನರ್ಜಿಯವರ ಒಂದು ಕೆಟ್ಟ ನೀತಿಯಿಂದಾಗಿ ಈ ಸ್ಥಿತಿ ನಿರ್ಮಾಣ ಆಗ್ಯದ. ಜನ ಈ ಸರ್ತೆ, ನನಗೆ ವಿಶ್ವಾಸ ಅದ, ಜನ ಈ ಸರ್ತೆ ಮಮತಾ ಬ್ಯಾನರ್ಜಿಯವ್ರನ್ನ ಮನೆಗೆ ಕಳಿಸ್ತಾರೆ. ಇರೋದು ಅತ್ಯಂತ ದುರ್ದೈವ ಸಂಗತಿ. ಅಲ್ಲ, ಅದನ್ನು ಇಂಡಿಗೋದ ಬಗ್ಗೆ ಇವತ್ತೆಲ್ಲೋ ಒಂದು ಯಾರ್ದೋ ಸ್ಟೇಟ್ಮೆಂಟು ನೋಡಿದ್ದು ನಾನು. ತರಾತುರಿಯಲ್ಲಿ ಒಂದು ಯಾವುದೋ ಪತ್ರಿಕೆಯ ಸಂಪಾದಕೀಯ ಕಾಣ್ತದೆ. ತರಾತುರಿಯಲ್ಲಿ ತರಾತುರಿಯಲ್ಲಿ ಆಗಿಲ್ಲ, ಭಾಳ ದಿವಸ ತಾಯಿಗೆ ಆ ಏರ್ಲೈನ್ದವರು ಅವರು ಅಪಾಯಿಂಟ್ಮೆಂಟ್ ಮಾಡಿಕೊಂಡು ಏನು ತಯಾರಿ ಮಾಡ್ಕೋಬೇಕಾಗಿತ್ತು ಮಾಡ್ಕೊಂಡಿಲ್ಲ. DGCA ಒಂದು ರೆಗ್ಯುಲೇಟರಿ ಅಥಾರಿಟಿ, ಹಾಗಾಗಿ DGCAದವರು ಅಂಡರ್ ಸಿವಿಲ್ ಏವಿಯೇಷನ್ ಮಿನಿಸ್ಟ್ರಿ ಅದನ್ನು ಹ್ಯಾಂಡಲ್ ಮಾಡಿ ಎಲ್ಲ ರೀತಿಯಾದಂಥ ಗೈಡೆನ್ಸು ಮತ್ತು ಅದಕ್ಕೆ ಡೈರೆಕ್ಷನ್ಸು ಇಶ್ಯೂ ಮಾಡಿದ್ದಾರೆ. 100% ರಿಫಂಡ್ ಮಾಡಬೇಕು ಅನ್ನೋದನ್ನು ಹೇಳಿದ್ದಾರೆ. ಯಾವುದೇ ರೀತಿ ಕ್ಯಾನ್ಸಲೇಷನ್ ಚಾರ್ಜು ಅವು, ಯಾಕಂದರೆ ಅವರು ತಪ್ಪಿನಿಂದ ಆಗಿರೋದು. ಸೊ ಅದನ್ನು ಸಿವಿಲ್ ಏವಿಯೇಷನ್ ಮಿನಿಸ್ಟ್ರು ಪರ್ಸ್ನಲಿ ಅವರೇ ಅಲ್ಲಿ ಕೂತ್ಕೊಂಡು ಹ್ಯಾಂಡಲ್ ಮಾಡ್ತಾ ಇದ್ದಾರೆ. ಹಾಗಾಗಿ ಒಂದೊಂದು ಸರ್ತಿ ಈ ರೀತಿಯ ದುರ್ದೈವದಿಂದ ಕ್ರೈಸಿಸ್ಗಳಾಗ್ತವೆ. ಆದರೆ ಅದನ್ನು ನಿರ್ವಹಣೆಯಲ್ಲಿ ಡಿಪಾರ್ಟ್ಮೆಂಟು ಮಿನಿಸ್ಟ್ರು ಭಾಳ ಒಂದು ಪ್ರಯತ್ನಪೂರ್ವಕವಾಗಿ ಮಾಡ್ತಾ ಇದ್ದಾರೆ. ಸರ್, ಈಗ ಬಂಗಾಳದಲ್ಲೇನು ಬಾಬ್ರಿ ಮಸೀದಿ ಮಾದರಿಯಲ್ಲಿ ಒಂದು ಇದನ್ನು ಕಟ್ಟಲಿಕ್ಕೆ ಅದೊಂದು ದೊಡ್ಡ ವಿವರ. ಇದು ಮಮತಾ ಬ್ಯಾನರ್ಜಿ ಅವರ ಒಂದು ಬೆಂಬಲ ಇಲ್ಲದ ಆಗಲಿಕ್ಕೆ ಸಾಧ್ಯ ಇಲ್ಲ. ಸುಮ್ಮನೆ ಅವ್ರನ್ನ ಸಸ್ಪೆಂಡ್ ಮಾಡು ನಾಟಕ ಮಾಡ್ಯಾರ. ಇದು ಅವ್ರ ಬೆಂಬಲ ಇಲ್ಲದ ಆಗಲಿಕ್ಕೆ ಸಾಧ್ಯ ಇಲ್ಲ. ತುಷ್ಟೀಕರಣದ ಪರಾಕಾಷ್ಠೆ ಇದು. ಬಾಬ್ರಿ ಮಸೀದ್ಗೂ ಬಂಗಾಲಕ್ಕೂ ಏನು ಸಂಬಂಧ?